ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ಸ್ವಾಗತ. ಮಾಘ ಮಾಸದ ಬಗ್ಗೆ ಸಾಕಷ್ಟು ವಿಚಾರನ ತಿಳ್ಕೊತಾ ಇದ್ದೀರಾ. ಅದ್ರ ಜೊತೆಗೆ ನಾವ್ ಯಾವುದೇ ಪೂಜೆ, ಪುನಸ್ಕಾರ, ವ್ರತ, ಆಚರಣೆಗಳು ಏನೇ ಮಾಡಿದ್ರೂ ಕೂಡ ದಾನ ಮಾಡೋದು ಕೂಡ ಒಂದು ಕ್ರಮ. ಹೀಗೆ ದಾನ ಮಾಡ್ಬೇಕು ಅಂದಾಗ ನಮ್ಮ ಶಕ್ತ್ಯಾನುಸಾರ ದುಡ್ಡಾಗಿರ್ಲಿ, ಕೆಲವೊಂದು ವಸ್ತುಗಳಾಗಿರ್ಲಿ, ವಸ್ತ್ರಗಳಾಗಿರ್ಲಿ, ಹಣ್ಣು, ಹಂಪಲು, ತಾಂಬೂಲ ಹೀಗೆ ದಾನ ಮಾಡ್ತೀವಿ ಅಲ್ವಾ? ಕೆಲವರೆಲ್ಲ ಹೇಳ್ತಾರೆ ಅಂದ್ರೆ ಅವರವರ ಇಚ್ಛೆಗೆ ಅನುಸಾರವಾಗಿ ಇದನ್ನ ದಾನ ಕೊಡ್ಬೇಕು, ಅದನ್ನ ದಾನ ಕೊಡ್ಬೇಕು ಅಂತ ಹೇಳ್ತಾರೆ. ಕೆಲವ್ರಿಗೆ ಅದು ಕೂಡ ಅನ್ಸುತ್ತೆ, ಯಾರೋ ಏನೋ ಹೇಳ್ತಾರೆ ಅಂತ ಎಲ್ಲಾನು ಕೊಡಕ್ಕಾಗುತ್ತಾ? ಅಂತ ಕೂಡ ಪ್ರಶ್ನೆ ಮಾಡ್ತೀರಾ. ಹಾಗಾಗಿ ಯಾವ್ಯಾವ ವಸ್ತುಗಳನ್ನ ದಾನ ಕೊಡೋದ್ರಿಂದ ಎಂಥ ಫಲಗಳು ಸಿಗುತ್ತೆ? ಹಾಗೆ ನಮ್ಮಲ್ಲಿರುವಂಥ ಎಂತೆಂಥ ದೋಷ ಮತ್ತೆ ಸಮಸ್ಯೆಗಳು ನಿವಾರಣೆ ಆಗತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಪ್ರಕಾರ ನಿಮಗೆ ಯಾವ್ಯಾವ ರೀತಿ ಸಮಸ್ಯೆಗಳಿದೆ? ಮತ್ತೆ ನಿಮ್ಮ ಶಕ್ತ್ಯಾನುಸಾರ ನೀವು ಏನನ್ನ ದಾನ ಕೊಡಬಹುದು ಅನ್ನೋದನ್ನ ತಿಳ್ಕೊಂಡು ಅದ್ರ ಪ್ರಕಾರ ನೀವು ಮಾಡ್ಕೋಬಹುದು. ಖಂಡಿತ ಒಳ್ಳೇದೇ ಆಗತ್ತೆ. ಯಾರಾದ್ರೂ ಏನಾದ್ರೂ ಹೇಳ್ತಾರೆ ಅಂದ್ರೆ ಸುಮ್ನೆ ಹೇಳೋಕ್ಕಾಗತ್ತಾ ಅಲ್ವಾ? ಒಬ್ಬರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದಾನೇ ಹೇಳುವಂಥದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ದಾನ ಮಾಡುವಂತ ಒಂದು ಸಣ್ಣ ವಸ್ತು ಕೂಡ ನಮಗೆ ತುಂಬಾ ಒಳ್ಳೆ ಫಲಗಳನ್ನೇ ತಂದು ಕೊಡುತ್ತೆ. ಸಾಧಾರಣವಾಗಿ ಎಲೆ, ಅಡಿಕೆ, ಬಾಳೆಹಣ್ಣು ಇದನ್ನ ನಾವು ದಾನ ಮಾಡಿರ್ತೀವಿ ಎಷ್ಟೋ ಸಲ. ಅಂದ್ರೆ ಈಗ ಯಾರನ್ನಾದ್ರೂ ಕುಂಕುಮ ಕರೆದು ಅವ್ರಿಗೆ ಕೊಡುವಂಥದ್ದು. ಕೆಲವರು ಒಂದು ಒಳ್ಳೆ ಶುಭ ಕಾರ್ಯಕ್ಕೆ ನಮ್ಮನ್ನ ಕರೆಯೋದಕ್ಕೆ ಅಂತ ಬಂದಾಗ ತಾಂಬೂಲದ ಜೊತೆಗೆ ತೆಂಗಿನಕಾಯನ್ನ ಇಟ್ಟು ಕೊಡ್ತೀವಿ. ಅದು ಎಂತ ಒಳ್ಳೆ ಫಲ ತಂದುಕೊಡುತ್ತೆ ಗೊತ್ತಾ? ನಮಗ್ ಗೊತ್ತಿರೋದಿಲ್ಲ. ಇದೆಲ್ಲ ನಿಧಾನಕ್ಕೆ ಅದ್ರ ಕೆಲ್ಸನ ಅದು ಮಾಡ್ತಾ ಹೋಗುತ್ತೆ. ಸಾ ಏನೇನೋ ಸಮಸ್ಯೆಗಳಿದೆ ಅಂತ ದೇವ್ರ ಮುಂದೆ ಹೇಳ್ತಾ ಹೋಗ್ತೀವಿ. ನಮಗೆ ಗೊತ್ತಿಲ್ಲದೆ ನಾವು ಕೊಡುವಂತ ಒಂದು ಸಣ್ಣ ವಸ್ತು ಕೂಡ ನಮ್ಮ ಒಂದು ಕಷ್ಟ ಆಗಿರ್ಲಿ, ದೋಷ ಆಗಿರ್ಲಿ ನಿವಾರಣೆಗೆ ನಮ್ಗೆ ಸಹಾಯ ಮಾಡುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಪೂರ್ತಿ ವಿಚಾರನ ತಿಳ್ಕೊಳ್ಳಿ. ಮೊದಲು ಗಣಪತಿಯಿಂದನೇ ಪ್ರಾರಂಭ ಮಾಡ್ತೀನಿ. ಗಣಪತಿಗೆ ಗರಿಕೆ ಅಂದ್ರೆ ತುಂಬಾ ಇಷ್ಟ. ನಾವು ₹5 ಗರಿಕೆಯನ್ನ ಗಣಪತಿಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಗಣಪತಿ ಮುಂದೆ 21 ಬಸ್ಕಿಯನ್ನ ಹೊಡೆಯೋದ್ರಿಂದ ಎಂಥದ್ದೇ ಸಮಸ್ಯೆಗಳಿರ್ಲಿ ಅದು ನಿವಾರಣೆ ಆಗ್ತಾ ಬರುತ್ತೆ. ಒಂದೇ ಸಲಕ್ಕೆ ಅಲ್ದಿದ್ರು ನಿಧಾನವಾಗಿ ಯಾವುದೇ ಕೆಲಸ ಆದ್ರೂ ಅಷ್ಟೇ ನಿಧಾನವಾಗೇನೆ ಆಗೋದು. ಚಿಟಿಕೆ ಹೊಡೆದಂಗೆ ಯಾವುದು ಕೂಡ ಸಾಧ್ಯನೇ ಇಲ್ಲ. ಅದರಲ್ಲೂ ಗಣಪತಿ ತುಂಬಾ ಪರೀಕ್ಷೆ ಮಾಡಿನೇ ನಮ್ಮ ಸಮಸ್ಯೆನ ನಿವಾರಣೆ ಮಾಡುವಂಥದ್ದು. ಹಾಗಾಗಿ ಗಣಪತಿಗೆ ಪ್ರಿಯವಾದಂಥ ಗರಿಕೆಯನ್ನ ಕೊಡೋದ್ರಿಂದ ನಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆಯಲ್ಲೂ ಕೂಡ ಅಷ್ಟೇನೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಪ್ರತಿ ಮಂಗಳವಾರ ಅಥವಾ ಬುಧವಾರ ಈ ಕೆಲಸ ಮಾಡಬೇಕು. ಹಾಗೆ ಬಿಲ್ವಪತ್ರೆ ಮತ್ತೆ ಶಮಿ ಪತ್ರೆಯನ್ನ ಈಶ್ವರನ ಪೂಜೆಗೆ ಕೊಡಬೇಕು. ಮನೆಯಲ್ಲಾಗ್ಲಿ ಅಥವಾ ದೇವಸ್ಥಾನದಲ್ಲಾಗ್ಲಿ ನಾವಿದನ್ನ ತಗೊಂಡು ಹೋಗಿ ಕೊಡೋದ್ರಿಂದ ನರರೋಗಕ್ಕೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗ್ಬಿಡುತ್ತೆ. ಶಕ್ತಿ ದೇವಿ ದೇವಸ್ಥಾನಗಳಿಗೆ ಹೋಗುವಾಗ ಮಲ್ಲಿಗೆ ಹೂವನ್ನ ತಗೊಂಡು ಹೋಗಿ ಕೊಡಬೇಕು. ಈ ರೀತಿ ಮಾಡೋದ್ರಿಂದನೂ ಕೂಡ ಅಷ್ಟೇ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಕೂಡ ನಿವಾರಣೆ ಆಗ್ಬಿಡತ್ತೆ. ಮಲ್ಲಿಗೆ ಹೂವು ತುಂಬಾನೇ ಶ್ರೇಷ್ಠ. ಹೂಗಳಲ್ಲೇ ತುಂಬಾ ಶ್ರೇಷ್ಠವಾದ ಹೂವು ಅಂತಾನೆ ಹೇಳ್ಬೋದು. ತುಂಬಾ ಜನ ಮಾಘ ಮಾಸದ ಪೂಜೆಗಳು, ಸ್ನಾನಗಳನ್ನ ಮಾಡ್ತಾ ಇರ್ತೀರ. ಅಲ್ಲಿ ದಾನ ಕೊಡಬೇಕು. ಯಾವ್ಯಾವ ಹಣ್ಣುಗಳನ್ನ ದಾನ ಕೊಡೋದ್ರಿಂದ ಆರೋಗ್ಯ ಸಮಸ್ಯೆ ನಿವಾರಣೆ ಆಗತ್ತೆ ಅಂತ ಹೇಳ್ತೀನಿ. ನಿಮ್ಮ ಶಕ್ತಿಯಾನುಸಾರ ಆ ಹಣ್ಣುಗಳನ್ನ ಕೊಡಬಹುದು. ಅಂಜೂರದ ಹಣ್ಣು, ನೇರಳೆ ಹಣ್ಣು, ಸೀಬೆ ಹಣ್ಣು, ಕಪ್ಪು ದ್ರಾಕ್ಷಿ, ಹಲಸಿನ ಹಣ್ಣು, ಸೌತೆಕಾಯಿ. ಮನೇಲೇನಾದ್ರೂ ತುಂಬಾನೇ ದೃಷ್ಟಿಗಳಾಗ್ತಾ ಇದೆ, ಮತ್ತೆ ವಾಮಾಚಾರದ ಪ್ರಯೋಗಗಳೇನಾದ್ರೂ ಆಗಿದೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸುತ್ತೆ ಅಂದ್ರೆ, ಮನೇಲಿ ನೆಗೆಟಿವಿಟಿ ಜಾಸ್ತಿ ಇದೆ ಅಂದ್ರೆ, ತಾಂಬೂಲದ ಜೊತೆಗೆ ಸೌತೆಕಾಯಿ ಕೂಡ ದಾನ ಕೊಡ್ಬೋದು. ಹಾಗೆ ಕೆಲವರು ವಿಡಿಯೋ ನೋಡುವಂಥವ್ರು ನಿಮಗೆ ಯಾರಾದ್ರೂ ಇಂಥ ವಸ್ತುಗಳನ್ನ ಕೊಟ್ರೆ ತಗೋಬಹುದಾ, ತಗೋಬಾರ್ದಾ ಅಂತ ಹೆದರ್ಕೋಬೇಡಿ. ದಾನವಾಗಿ ಏನೇ ಸಿಗುತ್ತೆ ಅಂದ್ರೂ ನಿಮಗೆ ಅದನ್ನ ಪಡ್ಕೊಳ್ಳೋ ಅಂತ ಯೋಗ್ಯತೆ ಇದ್ರೆ ಮಾತ್ರನೇ ಸಿಗೋದು. ಒಂದು ಮಾತು ಹೇಳ್ತಾರೆ ನೋಡಿ, ಯೋಗ ಯೋಗ್ಯತೆ ಎರಡೂ ಇರಬೇಕು ಅಂತ. ದಾನ ಕೊಡೋರ್ಗೆ ದಾನ ಮಾಡುವಂತ ಯೋಗ ಇರಬೇಕು, ಅದನ್ನ ಪಡ್ಕೊಳ್ಳೋರ್ಗೆ ಯೋಗ್ಯತೆ ಇರಬೇಕು. ಆಗ ಮಾತ್ರನೇ ಅದು ಸಿಗೋದು. ಸುಮ್ನೆ ಎಲ್ರಿಗೂ ಸಿಗೋದಿಲ್ಲ. ಕೆಲವು ಕಡೆ ಪೂಜೆ ನಡೀತಾ ಇರತ್ತೆ, ಅವರು ಒಂದ್ 5 ಜನಕ್ಕೆ ಕುಂಕುಮ ಕೊಡ್ಬೇಕು ಅನ್ಕೊಂಡಿರ್ತಾರೆ. ಅಲ್ಲಿ ಒಂದ್ ಇಬ್ರು ಎಕ್ಸ್ಟ್ರಾ ಇದ್ರು ಕೂಡ ಅವ್ರಿಗೆ ಸಿಗೋದಿಲ್ಲ. ಅಲ್ಲಿಗೆ ತಿಳ್ಕೊಳ್ಳಿ, ಋಣ ಇದ್ರೆ ಮಾತ್ರನೇ ನಮ್ಗೆ ಏನಾದ್ರೂ ಸಿಗುವಂತದ್ದು. ಹಾಗಾಗಿ ನಿಮ್ಗೆ ಯಾರಾದ್ರೂ ಇಂಥ ವಸ್ತುಗಳನ್ನ ದಾನ ಕೊಟ್ರೆ ಯಾವುದೇ ರೀತಿ ಭಯ ಇಲ್ಲದೆ ತಗೊಳ್ಳಿ, ಮನಸ್ಫೂರ್ತಿಯಾಗಿ ಅವರಿಗೆ ಆಶೀರ್ವಾದ ಮಾಡಿ. ಈ ತರ ದಾನ ಕೊಟ್ಟಾಗ ಅದನ್ನ ಈಸ್ಕೊಂಡ್ರೆ ಅವರ ಸಮಸ್ಯೆ ನಿಮಗೆ ಬರುತ್ತೆ ಅಂತ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳನ್ನ ಮಾಡಕ್ ಹೋಗ್ಬೇಡಿ. ಭಯ ಕೂಡ ಇಟ್ಕೋಬೇಡಿ. ಯಾರಾದ್ರೂ ನಿಮ್ಗೆ ಇಂಥ ವಸ್ತುಗಳನ್ನ ಕೊಟ್ರೆ ಮನಸ್ಫೂರ್ತಿಯಾಗಿ ಅದನ್ನ ತಗೊಳ್ಳಿ. ಅಂಜೂರದ ಹಣ್ಣು ಗಣೇಶನಿಗೆ ತುಂಬಾ ಪ್ರಿಯವಾದದ್ದು. ನೇರಳೆ ಹಣ್ಣು ಮತ್ತೆ ಬಾದಾಮಿ ಶನೇಶ್ವರ ಸ್ವಾಮಿಗೆ ತುಂಬಾ ಪ್ರಿಯವಾದದ್ದು. ಹಲಸಿನ ಹಣ್ಣು ಮತ್ತೆ ಸೀಬೆ ಹಣ್ಣು ಎಲ್ಲ ದೇವತೆಗಳಿಗೂ ಇಷ್ಟವಾದಂಥದ್ದು. ಅದರಲ್ಲೂ ಶಿವನಿಗೆ ತುಂಬಾನೇ ಇಷ್ಟ. ಹಾಗಾಗಿ ಇಂಥ ಹಣ್ಣುಗಳನ್ನ ಕೂಡ ದಾನ ಕೊಡ್ಬೋದು.
ದಾಳಿಂಬೆ ಹಣ್ಣು ಲಕ್ಷ್ಮೀ ಪೂಜೆಗಳನ್ನ ಮಾಡಿ ಅಥವಾ ಈ ಮಾಘ ಮಾಸದಲ್ಲಿ ಶುಕ್ರವಾರ ದಿನ ಯಾರಾದರೂ ಮಾಘ ಸ್ನಾನ, ಮಾಘ ಪೂಜೆ ಮಾಡಿ ದಾನ ಕೊಡಬೇಕು ಅಂತ ಇದ್ರೆ ಒಬ್ರು ಅಥವಾ ಇಬ್ಬರಿಗಾದ್ರೂ ತಾಂಬೂಲದ ಜೊತೆ ದಾಳಿಂಬೆ ಹಣ್ಣನ್ನ ಕೊಡ್ಬೋದು. ಒಣಗಿದ ಖರ್ಜೂರ, ಬಾದಾಮಿ ಇದನ್ನ ಸೇರಿಸಿ ಕೊಡೋದ್ರಿಂದನೂ ಕೂಡ ಶನಿ ದೋಷಗಳು ನಿವಾರಣೆಯಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ಅದೇ ರೀತಿ ಭಾನುವಾರ ಮಾಘ ಸ್ನಾನ ಮಾಡಿ ಮಾಘ ಪೂಜೆ ಮಾಡುವಂಥವ್ರು ತಾಂಬೂಲದ ಜೊತೆ ಬೆಲ್ಲವನ್ನ ದಾನ ಮಾಡೋದ್ರಿಂದ ಸೂರ್ಯನಾರಾಯಣನಿಗೆ ತುಂಬಾನೇ ಪ್ರಿಯವಾಗತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ಅದು ದೂರ ಆಗತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಏಳಿಗೆ ಮತ್ತೆ ಅಭಿವೃದ್ಧಿ ಕೂಡ ಆಗುತ್ತೆ. ಅಲ್ಲದೆ ಇದೇ ಭಾನುವಾರ ನೀವೇನಾದ್ರೂ ಮಾಘ ಸ್ನಾನ, ಮಾಘ ಪೂಜೆಗಳನ್ನ ಮಾಡಿ ಪ್ರಸಾದ ಮಾಡಿ ಹಂಚ್ತೀರಾ ಅಂದ್ರೆ ಹೆಸರುಬೇಳೆ ಪೊಂಗಲ್ಲು ಅಥವಾ ಗೋಧಿ ಹುಗ್ಗಿ, ಗೋಧಿ ಪಾಯಸ ಅಂತ ಏನ್ ಹೇಳ್ತಾರೆ ಅದನ್ನ ನೀವು ಪ್ರಸಾದ ಮಾಡಿ ಹಂಚೋದ್ರಿಂದ ಕೂಡ ಕಣ್ಣಿನ ದೋಷಗಳು ಏನೇ ಇದ್ರೂ ನಿವಾರಣೆ ಆಗತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೇನಾದ್ರೂ ಇದ್ರೆ ನಿವಾರಣೆ ಆಗತ್ತೆ. ಕೆಲವರು ತಾಂಬೂಲದ ಜೊತೆ ಮಣ್ಣಿನ ದೀಪಗಳನ್ನ ದಾನ ಕೊಡೋದು ಉಂಟು. ಇದು ಕೂಡ ಎಷ್ಟು ಒಳ್ಳೇದು ಗೊತ್ತಾ? ಈ ರೀತಿ ತಾಂಬೂಲದ ಜೊತೆ ಕೂಡ ದಾನ ಕೊಡ್ಬೋದು. ಅಥವಾ ದೇವಸ್ಥಾನಗಳಿಗೇನೆ ಬೆಳ್ಳಿ, ಹಿತ್ತಾಳೆ, ಕಂಚಿನ ದೀಪಗಳನ್ನ ದಾನ ಕೊಡ್ತಾರೆ. ತುಂಬಾ ಒಳ್ಳೇದು. ನೀವು ಮಣ್ಣಿನ ದೀಪಗಳನ್ನ ತಾಂಬೂಲದ ಜೊತೆ ಕೊಡ್ತೀರಾ ಅಂದ್ರೆ 2 ಜೋಡಿ ದೀಪಗಳನ್ನ ಕೊಡ್ಬೇಕು. ಅದ್ರ ಜೊತೆ ಒಂದ್ ಸ್ವಲ್ಪ ಅಕ್ಷತೆನೋ ಅಥವಾ ₹1 ಕಾಯಿನನ್ನ ಹಾಕಿ ಕೊಡ್ಬೇಕು. ದೇವಸ್ಥಾನಕ್ಕೆ ಕೊಡೋದಾದ್ರೆ ನೀವು ದೀಪಕ್ಕೆ ಎಣ್ಣೆ, ಬತ್ತಿ ಎಲ್ಲನೂ ಕೂಡ ಹಾಕಿ ದೀಪನ ಹಚ್ಚಿ ದಾನ ಕೊಡ್ಬೇಕು. ಇದು ತುಂಬಾನೇ ಒಳ್ಳೇದು. ಇದರಿಂದ ಕಣ್ಣಿಗೆ ಅಂದ್ರೆ ಕಣ್ಣಿನ ಸಮಸ್ಯೆಗಳು ಏನಾದ್ರೂ ಇದ್ರೆ ಅದು ನಿವಾರಣೆ ಆಗತ್ತೆ. ಅಧಿಕಾರ ಪ್ರಾಪ್ತಿ ಆಗತ್ತೆ. ಅಪಮೃತ್ಯು ಯೋಗಗಳು ಮನೆಯಲ್ಲಿ ಯಾರದ್ದೇ ಜಾತಕದಲ್ಲಿದ್ರೂ ಕೂಡ ಅದು ಕೂಡ ನಿವಾರಣೆ ಆಗತ್ತೆ. ಮೇಲಿಂದ ಮೇಲೆ ಬರೋ ಅಂತ ಸಂಕಷ್ಟಗಳು, ಸಮಸ್ಯೆಗಳು ದೂರ ಆಗತ್ತೆ. ದೀಪದ ಮಹತ್ವ ಏನ್ ಹೇಳಿ? ಕತ್ತಲೆಯನ್ನ ಓಡಿಸಿ ಬೆಳಕನ್ನ ಕೊಡುವಂಥದ್ದಲ್ವಾ? ಹಾಗಾಗಿ ನಾವ್ ಈ ರೀತಿ ದೀಪಗಳನ್ನ ದಾನ ಮಾಡೋದ್ರಿಂದ ಕೂಡ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ಮನೆಯ ಏಳಿಗೆ, ಅಭಿವೃದ್ಧಿ ಆಗತ್ತೆ. ಮನೇಲಿ ಗಂಡು ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಕೆಲವ್ರಿಗೆ ಆಸೆ ಇರುತ್ತೆ ಅಲ್ವಾ? ಈಗ ಕೆಲವ್ರಿಗೆ ಹೆಣ್ಣು ಮಕ್ಳು ಇರೋದಿಲ್ಲ, ಗಂಡು ಮಕ್ಕಳೇ ಇರ್ತಾರೆ. ಅಂಥವ್ರು ಮಗ ಚೆನ್ನಾಗಿ ಓದ್ಬೇಕು, ಅವನು ಚೆನ್ನಾಗಿ ಬೆಳಿಬೇಕು, ಅವನ ಭವಿಷ್ಯ ಚೆನ್ನಾಗಿರ್ಬೇಕು, ಒಂದು ಒಳ್ಳೆ ಸ್ಥಾನದಲ್ಲಿರ್ಬೇಕು, ಒಳ್ಳೆ ಕೆಲಸದಲ್ಲಿರ್ಬೇಕು, ಈ ತರ ಆಸೆಗಳು ಇದ್ದೇ ಇರುತ್ತೆ. ಅಂಥವ್ರು ಹಾಲನ್ನ ದಾನ ಕೊಡ್ಬೇಕು. ಯಾವ ರೀತಿ? ಈಗ ಷಷ್ಠಿ ಪೂಜೆಗಳನ್ನ ಮಾಡ್ತೀರಾ, ಅದರಲ್ಲೂ ವಿಶೇಷವಾಗಿ ಈ ಮಾಘ ಮಾಸದಲ್ಲೂ ಕೂಡ ಅಷ್ಟೇನೆ ಭಾನುವಾರ ಅಥವಾ ಗುರುವಾರ, ಷಷ್ಠಿ ಅಥವಾ ಪಂಚಮಿ ತಿಥಿ ಇರುವಂತ ದಿನ ನೀವು ಮಾಘ ಸ್ನಾನ ಮಾಡಿ ಮಾಘ ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ತಾಂಬೂಲದ ಜೊತೆ ಹಾಲಿನ ಪ್ಯಾಕೆಟ್ 1/4 ಲೀಟರ್ ಆದ್ರೂ ಪರವಾಗಿಲ್ಲ, ಒಂದೊಂದು ಹಾಲಿನ ಪ್ಯಾಕೆಟ್ ಅನ್ನ ತಾಂಬೂಲದ ಜೊತೆ ಕೊಡಬೇಕು. ಇದರಿಂದ ಋಣಬಾಧೆ ನಿವಾರಣೆ ಆಗತ್ತೆ. ಎಲ್ರೂ ಕೂಡ ಹಸುವನ್ನ ದಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಋಣಬಾಧೆಗಳೇನಾದ್ರೂ ನಿವಾರಣೆ ಆಗ್ಬೇಕು ಅಂದ್ರೆ ಈಗ ಪಿತೃದೋಷಗಳು, ಮಾತೃದೋಷ, ಸ್ತ್ರೀ ಹತ್ಯಾ ದೋಷ, ಬ್ರಹ್ಮಹತ್ಯಾ ದೋಷ ಇಂಥದೆಲ್ಲ ಇರುತ್ತೆ, ಗೊತ್ತಿರೋದಿಲ್ಲ. ಹಿಂದಿನ ಜನ್ಮದಲ್ಲಿ ಯಾರು ಯಾವ ಪಾಪಕರ್ಮಗಳು ಮಾಡಿರ್ತೀವಿ ಯಾರು ಗೊತ್ತಿರುತ್ತೆ ಅಲ್ವಾ? ಅದ್ರ ಫಲನ ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ಮಕ್ಕಳಿಗೆ ಏಳಿಗೆ ಅನ್ನೋದೇ ಇರೋದಿಲ್ಲ. ಮೇಲಿಂದ ಮೇಲೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಕೆಲಸಗಳಲ್ಲಾಗಿರ್ಬೋದು ಅಡೆತಡೆಗಳು ತುಂಬಾನೇ ಇರುತ್ತೆ. ಇಂಥ ದೋಷಗಳು, ಋಣಬಾಧೆಗಳು ನಿವಾರಣೆ ಆಗ್ಬೇಕು ಅಂದ್ರೆ ಗೋವನ್ನ ದಾನ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಎಲ್ರಿಗೂ ಕೂಡ ಹಸುವನ್ನ ದಾನ ಕೊಡೋ ಶಕ್ತಿ ಇರುತ್ತಾ? ಇಲ್ಲ ಅಲ್ವಾ? ಕೆಲವ್ರಿಗೆ ಮದುವೆ ಸಂದರ್ಭಗಳಲ್ಲಿ ಹೊಸ ಮನೆಗಳನ್ನ ಕಟ್ಟಿದಾಗ ಅಥವಾ ಕೆಲವು ಮಕ್ಕಳು ಹುಟ್ಟಿದಾಗ ಅವ್ರ ಜಾತಕದಲ್ಲೇ ಬಂದಿರುತ್ತೆ ಒಂದು ಬೆಳ್ಳಿ ಹಸುವನ್ನ ದಾನ ಕೊಡ್ಬೇಕು ಅಥವಾ ಒಂದು ಹಸು ಕರುವನ್ನ ದಾನ ಕೊಡ್ಬೇಕು ಅಂತ ಹೇಳಿ. ಈ ತರದ ಶಕ್ತಿ ಇಲ್ಲ ಅನ್ನೋರು ಅಥವಾ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋರು ಈ ಈ ರೀತಿ ತಾಂಬೂಲದ ಜೊತೆ ಹಾಲನ್ನ ದಾನ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಮನೆಯಲ್ಲಿರುವಂತ ಗಂಡು ಮಕ್ಕಳು, ಗಂಡ ಆಗಿರ್ಬಹುದು, ಅಣ್ಣ ತಮ್ಮಂದ್ರಾಗಿರ್ಬಹುದು, ಗಂಡು ಮಕ್ಕಳಾಗಿರ್ಬಹುದು, ಅವರ ಒಂದು ಏಳಿಗೆ ಆಗತ್ತೆ. ಅಲ್ಲದೆ ಹೆಣ್ಣು ಮಕ್ಕಳು ಕೂಡ ಲಕ್ಷ್ಮಿ ಸ್ವರೂಪ. ಸೊಸೆ ಆಗಿರ್ಬಹುದು, ಹೆಣ್ಣು ಮಕ್ಕಳಾಗಿರ್ಬಹುದು ಅಲ್ವಾ? ಹಾಗಾಗಿ ಮನೆಯ ಹೆಣ್ಣು ಮಕ್ಕಳು ಚೆನ್ನಾಗಿರ್ಬೇಕು ಅಂತಂದ್ರೆ ಅಥವಾ ಹೆಣ್ಣು ಮಗು ನಿಮಗೆ ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅಂದ್ರೆ ಅಥವಾ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ಬೇಕು ಅಂತ ಇದ್ರೆ ಶುಕ್ರವಾರದ ದಿನ ಹಾಲಿನ ಪಾಯಸ, ಶಾವಿಗೆ ಪಾಯಸ ಆಗಿರಬಹುದು, ಹೆಸರುಬೇಳೆ ಪಾಯಸ ಆಗಿರಬಹುದು ಅಥವಾ ಅಕ್ಕಿ ಪಾಯಸ ಆಗಿರಬಹುದು, ಗೋಧಿ ಪಾಯಸ ಆಗಿರಬಹುದು. ಒಟ್ನಲ್ಲಿ ಹಾಲನ್ನು ಉಪಯೋಗಿಸ್ಕೊಂಡು ಮಾಡಿರುವಂತ ಪಾಯಸವನ್ನ ಪ್ರಸಾದವಾಗಿ ದಾನ ಮಾಡಬೇಕು. ಇದನ್ನ ನೀವು ಯಾವುದೇ ಶುಕ್ರವಾರನಾದ್ರೂ ಮಾಡಬಹುದು. ಈಗ ಮಾಘ ಮಾಸದಲ್ಲಿ ಮಾಡ್ತೀರಾ ಅಂದ್ರೆ ಬೆಳಗ್ಗೆ ಹೊತ್ತು ಮಾಡಿ ಅಥವಾ ಮನೆಯಲ್ಲಿ ಯಾವುದಾದ್ರೂ ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡಿ ಮಾಡ್ತೀವಿ ಅಂದ್ರೆ ಸಂಜೆ ಹೊತ್ತು ನೀವು ಕೊಡಬಹುದು. ಅಕ್ಕಪಕ್ಕದ ಮನೆಯ ಪುಟ್ಟ ಪುಟ್ಟ ಮಕ್ಕಳು ಯಾರನ್ನಾದ್ರೂ ಕರೆದು ಇಬ್ಬರಿಗಾದ್ರೂ ನೀವು ಈ ರೀತಿ ಪಾಯಸವನ್ನ ಕೊಡಬೇಕು. ಇದರಿಂದ ಮನೆಯ ಹೆಣ್ಣು ಮಕ್ಕಳು ಸುಖ, ಸೌಖ್ಯ, ಆರೋಗ್ಯ ಎಲ್ಲ ಕೂಡ ಇರುತ್ತೆ. ತೆಂಗಿನಕಾಯನ್ನ ಪೂರ್ಣ ಫಲ ಅಂತ ಹೇಳ್ತೀವಿ, ಕಲ್ಪವೃಕ್ಷ ಅಂತ ಹೇಳ್ತೀವಿ ತೆಂಗಿನ ಮರವನ್ನ. ತೆಂಗಿನ ಕಾಯಿಯನ್ನ
ತ್ರಿಮೂರ್ತಿಗಳಿಗೆ ಹೋಲಿಸ್ತೀವಿ. ಇದರಲ್ಲಿರುವಂಥ 3 ಕಣ್ಣನ್ನ ಶಿವನಿಗೂ ಕೂಡ ಹೋಲಿಸ್ತೀವಿ. ಮುಕ್ಕಣ್ಣ ಅಂತ ಕೂಡ ಕರಿತೀವಿ. ಹಾಗಾಗಿ ತುಂಬಾನೇ ಪೂಜ್ಯ ಪ್ರಧಾನವಾದಂಥ ಈ ತೆಂಗಿನಕಾಯಿ ದಾನ ಮಾಡೋದ್ರಿಂದ ಕೂಡ ಸಕಲ ಕಷ್ಟಗಳು ಕೂಡ ನಿವಾರಣೆ ಆಗ್ಬಿಡತ್ತೆ. ತೆಂಗಿನಕಾಯಿ ದಾನವನ್ನ ಆದಷ್ಟು ಗುರುವಾರದ ದಿನ ಮಾಡಬೇಕು. ತುಂಬಾ ಒಳ್ಳೇದು. ಗುರುವಾರ ಲಕ್ಷ್ಮಿಗೆ ಪ್ರಿಯವಾದ ವಾರ ಕೂಡ. ಶುಕ್ರವಾರ ಮಾತ್ರ ಶ್ರೇಷ್ಠ ಅಲ್ಲ, ಲಕ್ಷ್ಮೀ ಪೂಜೆಗೆ ಗುರುವಾರ ಕೂಡ ತುಂಬಾನೇ ಶ್ರೇಷ್ಠ. ಗುರುಗಳ ಒಂದು ವಾರ ಅಂತಾನೆ ಹೇಳ್ಬೋದು. ನಮ್ಮ ಯಾವುದೇ ಕೆಲಸ ಕಾರ್ಯಕ್ಕಾದ್ರೂ ಕೂಡ ಗುರುಗಳ ಆಶೀರ್ವಾದ ಬೇಕೇ ಬೇಕು. ಹಾಗಾಗಿ ಗುರುವಾರ ಲಕ್ಷ್ಮಿಗೆ ಪ್ರಿಯವಾದ ವಾರ ಕೂಡ. ಆ ದಿನ ಕೂಡ ನೀವು ಮಾಘ ಮಾಸದಲ್ಲಾದ್ರೆ ಬೆಳಗ್ಗೆ ಹೊತ್ತು ಕೊಡಿ. ಬೇರೆ ದಿನಗಳಲ್ಲಾದ್ರೆ ಸಂಜೆ ಹೊತ್ತು ಮನೇಲೇ ಪೂಜೆ ಮಾಡಿ ಒಬ್ರು ಅಥವಾ ಇಬ್ಬರಿಗಾದ್ರೂ ತಾಂಬೂಲದ ಜೊತೆ ತೆಂಗಿನಕಾಯಿಯನ್ನ ದಾನ ಕೊಡ್ಬೇಕು. ನೀವು ಮಾಘ ಮಾಸದಲ್ಲಿ ಮಾಡೋದಾದ್ರೆ ಬೆಳಗ್ಗೆ ಹೊತ್ತು ನೀವು ಮಾಘ ಪೂಜೆಯನ್ನ ಮುಗಿಸ್ಕೊಂಡು ದಾನ ಕೊಡ್ಬೋದು. ಹೆಣ್ಣು ಮಕ್ಳಿಗೆ ಕೊಡ್ಬೇಕು ಅಂತೇನಿಲ್ಲ, ಗಂಡು ಮಕ್ಳಿಗೂ ಕೂಡ ತಾಂಬೂಲದ ಜೊತೆ ತೆಂಗಿನಕಾಯಿಯನ್ನ ದಾನ ಕೊಡ್ಬೋದು. ಅದಕ್ಕೆ ನೋಡಿ ಯಾವುದೇ ಶುಭ ಕಾರ್ಯ ಮಾಡಿದ್ರು ಕೂಡ ತೆಂಗಿನಕಾಯಿಯನ್ನ ತಾಂಬೂಲದ ಜೊತೆ ಕೊಟ್ಟೇ ಕೊಡ್ತಾರೆ. ಅದನ್ನ ಕೊಡೋರ್ಗೂ ತಗೊಳ್ಳೋರ್ಗುನು ಶುಭವಾಗ್ಲಿ ಅಂತ. ಮನೆಗೂ ಕೂಡ ಅಷ್ಟೇನೆ ಗುರುವಾರ ದಿನ ಹೆಣ್ಮಕ್ಳು ಮನೆಗೆ ಬಂದ್ರೆ ಯಾವ ವಯಸ್ಸಿನ ಹೆಣ್ಮಕ್ಳು ಬಂದ್ರು ಕೂಡನು ಅವ್ರಿಗೆ ತೆಂಗಿನಕಾಯಿಯನ್ನ ತಾಂಬೂಲದ ಜೊತೆ ಕೊಡೋದು ತುಂಬಾ ಒಳ್ಳೇದು. ಮನೆಯಲ್ಲಿದ್ರೆ ಕೊಡಿ, ಇಲ್ಲ ಅಂದ್ರೆ ಏನಿದೆಯೋ ಅದನ್ನ ಕೊಡಿ. ಗುರುವಾರದ ದಿನ ಹೆಣ್ಣು ಮಕ್ಳು ಮನೆಗೆ ಬಂದಾಗ ಅವ್ರಿಗೆ ಕುಂಕುಮ ಕೊಟ್ಟು ಕಳಿಸಿ. ಹಾಗೆ ಮಾತ್ರ ಕಳಿಸ್ಬೇಡಿ. ಮತ್ತೆ ಅಡುಗೆಗೆ, ಪೂಜೆಗೆ, ದೃಷ್ಟಿ ನಿವಾರಣೆಗೆ ಈ ರೀತಿ ದಾನ ಕೊಡೋದಕ್ಕೆ ಪ್ರತಿಯೊಂದಕ್ಕೂ ಉಪಯೋಗ ಆಗುವಂತ ಈ ತೆಂಗಿನಕಾಯಿಯನ್ನ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ. ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದ ವಸ್ತುಗಳು. ಜೊತೆಗೆ ದಾನ ಮಾಡೋದಕ್ಕೂ ಕೂಡ ತುಂಬಾ ಶ್ರೇಷ್ಠವಾದ ವಸ್ತುಗಳು. ಯಾವುದೇ ಒಂದು ಹಣ್ಣಾದ್ರೂ ಕೂಡ ನಾವು ತಿಂದು ಎಂಜಲು ಮಾಡಿ ಅದ್ರೊಳಗಿರೋ ಬೀಜದಿಂದ ಗಿಡಗಳು ಬೆಳೆಯುತ್ತೆ. ಆದ್ರೆ ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿ ಮಾತ್ರ ಎಂಜಲು ಆಗದೆ ಗಿಡವನ್ನ ಅಂದ್ರೆ ಬೆಳೆಯುವಂಥದ್ದು ಅಂತ. ಇದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣ ವಿವರವಾಗಿ ತಿಳಿಸ್ತೀನಿ. ಹಾಗಾಗಿ ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣು ಪೂಜೆಗೆ ದಾನ ಕೊಡೋದಕ್ಕೆ ತುಂಬಾನೇ ಶ್ರೇಷ್ಠ. ಹಾಗೆ ತೆಂಗಿನಕಾಯಿಯಿಂದ ದೃಷ್ಟಿ ತೆಗೆಯುವಾಗ್ಲೂ ಕೂಡ ಅಷ್ಟೇ, ಅದ್ರ ಮೇಲೆ ಕರ್ಪೂರ ಹಚ್ಚಿ ನೀವಾಳಿಸಿ ದೃಷ್ಟಿ ತೆಗಿತಾರೆ. ಆದ್ರೆ ಇದು ತುಂಬಾ ತಪ್ಪು. ಆ ರೀತಿ ಮಾಡಬಾರ್ದು. ಕರ್ಪೂರನ ತೆಂಗಿನಕಾಯಿ ಮೇಲೆ ಹಚ್ಚಿದ್ರೆ ಅದರಲ್ಲಿರುವಂತ ದೈವಿ ಶಕ್ತಿ ಕಡಿಮೆ ಆಗ್ಬಿಡತ್ತೆ. ಹಾಗಾಗಿ ತೆಂಗಿನಕಾಯಿನ ಬರೀ ಹಾಗೆ ಸುತ್ತಿ ದೃಷ್ಟಿ ತೆಗಿಬೇಕು. ಹಾಗೆ ಸುತ್ತಿ ಒಡೆದು ದೃಷ್ಟಿ ತೆಗಿಬೇಕು. ಅದ್ರ ಮೇಲೆ ಕರ್ಪೂರನ ಹಚ್ಚಬಾರ್ದು. ಈ ವಿಚಾರನ ದಯವಿಟ್ಟು ಯಾರು ಮರಿಬೇಡಿ, ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ಇನ್ನೂ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರ ಇದೆ. ವಸ್ತ್ರಗಳನ್ನ ದಾನ ಮಾಡೋದ್ರಿಂದ ಯಾವ್ಯಾವ ರೀತಿ ಫಲ ಸಿಗುತ್ತೆ, ಹೂಗಳನ್ನ ದಾನ ಮಾಡೋದ್ರಿಂದ ಯಾವ ರೀತಿ ಫಲ ಸಿಗುತ್ತೆ, ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ತುಂಬಾ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಮಾಹಿತಿ ನಿಮಗೆ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?